ಬ್ಯಾರೇನಲ್ಲಿ ಪಾಟರಿ, ಟ್ರೆಡಿಷನಲ್ ಕ್ರಾಫ್ಟ್ಸ್, ಬಾಯದಲ್ಲಿ ಮಾಸ್ಕ್ ವಿಸಿಟ್, ಟ್ರೆಡಿಷನಲ್ ಟೆಕ್ಸ್ಟೈಲ್ ವೀವಿಂಗ್, ರಿಫ್ರೆಶಿಂಗ್ ಥೈ ಮಸಾಜ್. ಹಲೋ ಮಂಜೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿದ್ದು ವಿಡಿಯೋ ಇಸ್ ಫುಲ್ ಆ್ಯಕ್ಷನ್ ಪ್ಯಾಕ್ಡ್. ನಮ್ಮ ಅಡ್ವೆಂಚರ್ ಬಂದು ಅಮೇಝಿಂಗ್ ಪಾಟರಿ ಏರಿಯಾದಲ್ಲಿ ಸ್ಟಾರ್ಟ್ ಆಗ್ತದೆ. ಇದು ಒಂದು ಹಿಡನ್ ಜೆಮ್ ಆಗಿ ಪಾಟರಿ ಇಷ್ಟ ಇದ್ದವರಿಗೆ. ಈಚ್ ವರ್ಕ್ಶಾಪಲ್ಲಿ ಬ್ಯೂಟಿಫುಲ್ ಆದ ಕ್ರಿಯೇಷನ್ಸ್ ಉಂಟು, ಯಾವುದನ್ನು ಪರ್ಚೇಸ್ ಮಾಡ್ಬೋದು. ಈ ಏರಿಯಾದಲ್ಲಿ ಕ್ಲೇ ವರ್ಕ್ ಜನರೇಷನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಪಾಟರಿಲಿ ಆರ್ಟ್ ಫಾರ್ಮ್ ಮಾತ್ರ ಅಲ್ಲ, ಇದೊಂದು ಟ್ರೆಡಿಷನ್ ದಟ್ ಗೋಸ್ ಬ್ಯಾಕ್ ಸೆಂಚುರೀಸ್. ರಾ ಕ್ಲೇ ಅನ್ನು ಹೇಗೆ ಇಂಥದಕ್ಕೆಲ್ಲ ಕನ್ವರ್ಟ್ ಮಾಡ್ತಾರೆ ನೋಡುವುದೇ ಮ್ಯಾಜಿಕಲ್ ಆಗಿ ಉಂಟು. ಇಲ್ಲಿ ಕೆಲವು ಜಾಗದಲ್ಲಿ ವಿಸಿಟರ್ಸಿಗೆ ಪಾಟರಿ ಮಾಡಲಿಕ್ಕೆ ಅಲೌ ಮಾಡ್ತಾರೆ. ಈ ಜಾಗದಲ್ಲಿತ್ತು, ಸೊ ನಾನು ಡಿಸೈಡ್ ಮಾಡಿದೆ ನಾನು ಸಹ ಮಾಡ್ತೇನೆ ಅಂತ. ಇಲ್ಲಿದು ಮೆಷಿನ್ ಬಂದು ಕಂಪ್ಲೀಟ್ಲಿ ಮ್ಯಾನ್ಯುಯಲ್. ನನಗೆ ಸತ್ಯವೂ ಸಹ ಗೊತ್ತಿರಲಿಲ್ಲ. ಎಂತ ಮಾಡಬೇಕಂದ್ರೆ ಒಳಗೆ ಕುತ್ಕೊಂಡು ವೀಲನ್ನು ಕಾಲಲ್ಲಿ ಸ್ಪಿನ್ ಮಾಡ್ತಾ ಇತ್ತು. ನನ್ನ ವೀಲ್ ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇತ್ತು, ಅದು ಸಹ ಕಷ್ಟದಲ್ಲಿ ದೂಡಿಕೊಂಡು ಮಾಡಬೇಕು. ಇದು ಆ್ಯಕ್ಚುಲಿ ಫಾಸ್ಟ್ ಫಾರ್ವರ್ಡ್ ಅಂತ 6 ಸ್ಪೀಡಲ್ಲಿ ಉಂಟು. ಆಗ ಹೀಗೆ ಕಾಣ್ತಾ ಉಂಟು. ಅವ್ರು ಎಂತ ಮಾಡಿದ್ರು ಅಂದರೆ ಖಾಲಿ ಬಂದು ಲಂಪ್ ಆಫ್ ಕ್ಲೇಯನ್ನು ಅದರಲ್ಲಿ ಹಾಕಿ ಮಾಡಿ ದೂಡಿ ಅಂತ ಹೇಳಿದ್ದು. ಎಂತೆಂತ ಮಾಡಿ ಬಿಟ್ಟೆ ನಾನು. ಅದರ ಆಫ್ಟರ್ ಸೀನ್ಸ್, ನಾನು ಬ್ಲ್ಯಾಕ್ ಪ್ಯಾಂಟ್ ಬೇರೆ ಹಾಕಿದರೆ ಇಡೀ ಕ್ಲೇ ಅಲ್ಲಿ ಕವರ್ ಆಗಿತ್ತು. ನನ್ನ ಆಂಟಿ ಮತ್ತು ಗಂಡ ಅದನ್ನು ಕ್ಲೀನ್ ಮಾಡ್ತಾ ಇದ್ರು. ಮತ್ತು ಇಡೀ ಜಾಗ ಪಾಟರಿ ಇದ್ದದಿಂದ ನಾವು ಇನ್ನೊಂದು ಸ್ಪಾಟಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ನೋಡಿ ಒಬ್ಬರು ಮಾಡೋದು, ಇದು ಕರೆಕ್ಟ್ ಸ್ಪೀಡಲ್ಲಿ ಮಾಡ್ತಾಯಿದ್ರು. ಈ ಜಾಗದಲ್ಲಿ ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಬೋತ್ ಮ್ಯಾನ್ಯುಯಲ್ ಆ್ಯಂಡ್ ಮೆಕ್ಯಾನಿಕಲ್ ಮೆಷಿನ್ಸ್ ಅವೈಲೇಬಲ್ ಇತ್ತು. ಇಲ್ಲಿ ಅಂತೂ ಸುಮಾರು ಪೀಸಸ್ ಹೊರಗಡೆ ಸನ್ಲೈಟಲ್ಲಿ ಡ್ರೈ ಆಗಲಿಕ್ಕೆಲ್ಲ ಇಟ್ಟಿದ್ರು. ನ್ಯಾಚುರಲ್ ಆಗಿ ಡ್ರೈ ಆಗಲಿಕ್ಕೆ ಅವ್ರು ಮಾಡಿದ ಎಲ್ಲ ಪೀಸಸನ್ನು ಹೀಗೆ ಇಟ್ಟಿದ್ರು. ಮತ್ತು ಇಲ್ಲಿ ಬೇಕಿಂಗ್ ಮೆಷಿನ್ ಎಲ್ಲ ಇತ್ತು. ಅದರದ್ದು ತುಂಬ ಕೂಲ್ ಇತ್ತು ಈ ಜಾಗ. ನೋಡೋಗನೆ ಖುಷಿ ಆಯ್ತು ನನಗೆ, ಯಾಕಂದರೆ ಇಷ್ಟು ಪೀಸಸನ್ನು ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿ ತುಂಬ ಪ್ರಿಟಿ ಇತ್ತು. ಹೇಗೆ ಮಾಡಿದಾರಂತ ಅನಿಸ್ತಾ ಇತ್ತು ನನಗೆ. ಈಚ್ ಪೀಸ್ ಸೇಮ್ ಆಗಿ ತುಂಬ ಚಂದ ಜಾಗ. ಇದೆಲ್ಲ ಬಂದು ಮನಿ ಬ್ಯಾಂಕ್ಸ್, ಕಾಯಿನ್ ಎಲ್ಲ ಹಾಕಲಿಕ್ಕೆ. ನಾವು ಹೀಗೆ ನೋಡಿ ನೆಕ್ಸ್ಟ್ ಶಾಪಿಗೆ ವಿಸಿಟ್ ಮಾಡಿದ್ದೇವೆ. ಇಲ್ಲಿ ಬಂದು ಫಿನಿಶ್ಡ್ ಪಾಟರಿ ಪೀಸಸನ್ನು ಸೇಲಿಗೆ ಡಿಸ್ಪ್ಲೇ ಮಾಡಿ ಇಟ್ಟಿದ್ರು. ಇಲ್ಲಿದು ಕ್ರಾಫ್ಟ್ಮನ್ಶಿಪ್ ಅಂತೂ ಟ್ರೂಲಿ ಸ್ಟನ್ನಿಂಗ್. ಈಚ್ ಪೀಸ್ ಯುನೀಕ್ ಅಂತವೇ ಹೇಳ್ಬೋದು. ಯುನೀಕ್ ಪೀಸಸ್ ಎಲ್ಲ ಇತ್ತು ಮತ್ತು ಅದನ್ನು ಪೇಂಟ್ ಎಲ್ಲ ಮಾಡಿದ್ರು. ತುಂಬ ಬ್ಯೂಟಿಫುಲ್ ಇತ್ತು. ನಾನು ಬಂದು ಇಲ್ಲಿ 2 ಚಿಕ್ಕ ಕ್ಯಾಂಡಲ್ ಹೋಲ್ಡರ್ ಟೈಪ್ ತಗೊಂಡೆ. ಈಚ್ ಪೀಸ್ ಇದು ವರ್ಕ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿದು ನ್ಯಾಚುರಲ್ ಪೀಸಸ್ ಬ್ಯೂಟಿಫುಲ್ ಇತ್ತು ಮತ್ತು ಕಲರ್ಡ್ ಅಂತೂ ಇನ್ನೂ ಸಹ ಚಂದ ಇತ್ತು. ಈಚ್ ಪೀಸ್ ಇದು ಡಿಸೈನ್ ನೋಡಿ ಎಷ್ಟು ಇಂಟ್ರಿಕೇಟ್ ಆಗಿ ಮಾಡಿದಾರಂತ. ತುಂಬ ಎಸ್ಥೆಟಿಕ್ ಪ್ಲೇಸ್ ಅಂತ ಅನಿಸ್ತು ನನಗಿದು. ಇವರ ಬಗ್ಗೆ ಅಬೌಟರ್ಸ್ ಅದೆಲ್ಲ ಸಹ ಇತ್ತು ಇಲ್ಲಿ. ನನಗಂತೂ ಈ ಪಾಟರಿದ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಬ್ಯಾರೇನಿಗೆ ಬಂದು ಪಾಟ್ ಮಾಡಲಿಕ್ಕಿದ್ರೆ ಈ ಜಾಗಕ್ಕೊಂದು ವಿಸಿಟ್ ಮಾಡಿ. ನಾವು ಹೋದ ಜಾಗದಲ್ಲಿ ಎಷ್ಟು ಹಣ ಬೇಕು ಅಷ್ಟು ಕೊಡಿ ಅಂತ ಹೇಳಿದ್ರು ಅವರು. ಅಲ್ಲಿ ಮೆಕ್ಯಾನಿಕಲ್ ಮತ್ತು ಮ್ಯಾನ್ಯುಯಲ್ ಇತ್ತಲ್ಲ, ಆ ಜಾಗದಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ಕೊಟ್ಟರೆ ಅವ್ರು ಪ್ರಾಪರ್ ಆಗಿ ನಿಮಗೆ ಹೇಳಿಕೊಟ್ಟು ಮಾಡಿಸ್ತಾರೆ. ನಾನಿದು ಖಾಲಿ ಒಂದು ಎಕ್ಸ್ಪೀರಿಯನ್ಸಿಗಂತ ಟ್ರೈ ಮಾಡಿದ್ದದು. ಆರ್ಟ್, ಕಲ್ಚರ್ ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಷ್ಟ ಇದ್ದರೆ ಈ ಜಾಗ ವಿಸಿಟ್ ಮಾಡಿ. ಹತ್ರದಲ್ಲಿ ಒಂದು ರೌಂಡ್ ಅಬೌಟಲ್ಲಿ ಈ ಬ್ಯೂಟಿಫುಲ್ ಸ್ಟ್ಯಾಚ್ಯೂಸ್ ಸ್ಪಾಟ್ ಮಾಡಿದ್ದೇವೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಅಲ್ ಜಸ್ರಾ ಹ್ಯಾಂಡಿಕ್ರಾಫ್ಟ್ ಸೆಂಟರ್. ಈ ಜಾಗ ಬಂದು ಬ್ಯಾರೇನಿ ಕಲ್ಚರ್ ಇದು ಲಿವಿಂಗ್ ಮ್ಯೂಸಿಯಂ ಆಗಿ ಫೀಲ್ ಆಗ್ತದೆ. ಈ ಸೆಂಟರ್ ಕ್ರಿಯೇಟ್ ಮಾಡಿದ್ದು ಟ್ರೆಡಿಷನಲ್ ಕ್ರಾಫ್ಟ್ಸ್ ಅನ್ನು ಪ್ರಿಸರ್ವ್ ಮಾಡಲಿಕ್ಕೆ. ಈ ಜಾಗದಲ್ಲಿ ಬಂದು ಸ್ಕಿಲ್ಡ್ ಆರ್ಟಿಸನ್ಸ್ ಕಾನ್ಸ್ಟೆಂಟ್ಲಿ ವರ್ಕ್ ಮಾಡ್ತಾರೆ. ಈಚ್ ಆರ್ಟಿಸನ್ನಿಗೆ ಅವರದೇ ಅಂತ ಒಂದು ರೂಮ್ ಉಂಟು. ನಾವು ಹೋಗಿ ಅವರು ಲೈವ್ ಆಗಿ ಕೆಲಸ ಮಾಡೋದು ನೋಡ್ಬೋದು. ರೂಮಲ್ಲಿ ಡಿಫ್ರೆಂಟ್ ಕ್ರಾಫ್ಟನ್ನು ಶೋಕೇಸ್ ಮಾಡ್ತಾರೆ. ಮತ್ತೆಂತಂದರೆ ಇದು ರಿಯಲ್ ಎಕ್ಸ್ಪರ್ಟ್ಸ್ ಅವರ ಆರ್ಟನ್ನು ಎವ್ರಿ ಸಿಂಗಲ್ ಡೇ ಪ್ರಾಕ್ಟೀಸ್ ಮಾಡೋದು. ನೀವು ಫಿನಿಶ್ ಪ್ರಾಡಕ್ಟ್ಸ್ ಮಾತ್ರ ನೋಡೋದಲ್ಲ, ಎಂಟೈರ್ ಪ್ರಾಸೆಸ್ ನಮ್ಮ ಕಣ್ಣೆದುರೇ ಅವ್ರು ಮಾಡ್ತಾ ಇರ್ತಾರೆ. ಸ್ಲೋ, ಡೀಟೇಲ್ಡ್ ಆ್ಯಂಡ್ ಇನ್ಕ್ರೆಡಿಬ್ಲಿ ಇಂಪ್ರೆಸಿವ್. ಇದರ ಟೈಮಿಂಗ್ ಬಂದು 8 AM to 2 PM ಆನ್ ವೀಕ್ ಡೇಸ್. ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ಕ್ಲೋಸ್ಡ್ ಉಂಟು ಈ ಜಾಗ. ಇದು ಬಂದು ಶಿಪ್ ಬಿಲ್ಡಿಂಗ್, ಸೂಪರ್ ಕೂಲ್ ಆಗಿತ್ತು. ಇಲ್ಲಿ ಟೆಕ್ಸ್ಟೈಲ್ ವೀವಿಂಗ್ ಇದು ಒಂದು ರೂಮ್ ಇತ್ತು. ಇಲ್ಲಿ ಯಾರು ಇರಲಿಲ್ಲ, ಬಟ್ ಅವರೆಲ್ಲ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇಗೆ ಇಟ್ಟಿದ್ರು. ಅವ್ರ ಕೆಲಸದಲ್ಲಿ ಇದ್ದದ್ದು ಗೊತ್ತಾಗ್ತದೆ, ಯಾಕಂದರೆ ಅರ್ಧದಲ್ಲಿ ಮಾಡಿಟ್ಟದೆಲ್ಲ ಪ್ರಾಡಕ್ಟ್ಸ್ ಇತ್ತಲ್ಲಿ. ಥ್ರೆಡ್ಸ್ ಎಲ್ಲ ಬ್ಯೂಟಿಫುಲ್ ಇತ್ತು, ತುಂಬ ಕಲರ್ಫುಲ್ ಆಗಿ ಚಂದ ಜಾಗ. ನೆಕ್ಸ್ಟ್ ಬಂದು ಎನ್ಗ್ರೇವಿಂಗ್ ಇದು ಸ್ಪಾಟಿಗೆ ಹೋದೆವು. ಇದು ಈಚ್ ಎನ್ಗ್ರೇವಿಂಗ್ ಎಷ್ಟು ಡೀಟೇಲ್ಡ್ ಮತ್ತು ಇಂಟ್ರಿಕೇಟ್ ಅಂತಂದರೆ ನಾನಂತೂ ಫುಲ್ ಫ್ಯಾನ್ ಆಗಿದ್ದೆ.
ಇಲ್ಲಿದು ಪೀಸಸ್ ತುಂಬ ಬ್ಯೂಟಿಫುಲ್ ಇತ್ತು. ಇದು ಅಂತೂ ನನಗೆ ತುಂಬ ಖುಷಿ. ಇದು ಅಲ್ಲಿ ಒಳಗೆ ಅವರ ವರ್ಕ್ಶಾಪ್. ನೆಕ್ಸ್ಟ್ ಬಂದು ನಾವು ಎನ್ಗ್ರೇವಿಂಗಿಗೆ ಹೋದೇವೆ. ಇಲ್ಲಿ ಬಾಕ್ಸಸ್ ಇದೆಲ್ಲ ಇತ್ತು, ತುಂಬ ಚಂದ ಮಾಡಿದ್ದಾರೆ. ಇಲ್ಲಿ ಸಹ ಇದು ಸ್ಟೋರಲ್ಲಿ ಸುವೆನಿಯರ್ಸ್ ಮಾಡ್ತಾ ಇದ್ರು ಅವರು. ಎಲ್ಲ ರೆಡಿ ಆದ ಪೀಸಸ್ ಅನ್ನು ಇಲ್ಲಿ ಇಟ್ಟಿದ್ರು. ವರ್ಕ್ಶಾಪ್ ಅಲ್ಲಿ ಮಾಡಿದ್ದು ಎಲ್ಲ ಸಹ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಬೇಕಿದ್ದದನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಹ್ಯಾಂಡ್ ಮೇಡ್ ಐಟಮ್ಸ್ ಇದು ಚಾಮೆ ಬೇರೆ. ಈ ಹ್ಯಾಂಡಿಕ್ರಾಫ್ಟ್ ಸೆಂಟರ್ ಬಂದು ಪರ್ಫೆಕ್ಟ್ ಫಾರ್ ಪೀಪಲ್ ಯಾರಿಗೆ ಆರ್ಟ್ಸ್, ಹ್ಯಾಂಡ್ ಮೇಡ್ ಐಟಮ್ಸ್, ಕಲ್ಚರ್, ಹೆರಿಟೇಜ್ ಇಷ್ಟ. ಜಾಗ ಸಹ ತುಂಬ ಚಂದ ಮೇಂಟೈನ್ಡ್ ಉಂಟು. ಓವರ್ ಆಲ್ ಇದು ಬಂದು ತುಂಬ ಒಳ್ಳೆ ಜಾಗ. ತುಂಬ ಖುಷಿ ಆಯಿತು ನಮಗೆ. ನೆಕ್ಸ್ಟ್ ಬಂದು ನಾವು ಡ್ರೈವ್ ಮಾಡುವಾಗ ಒಂದು ಬೋರ್ಡ್ ನೋಡಿದ್ದೇವೆ, ವೀವಿಂಗ್ ಫ್ಯಾಕ್ಟ್ರಿ ಅಂತ. ಸೊ ನಾವು ಚೆಕ್ ಮಾಡಲಿಕ್ಕೆ ಈ ಜಾಗಕ್ಕೆ ಹೋದದು. ಇದು ಬಂದು ಬಾನಿ ಜಮ್ರಾ ಟೆಕ್ಸ್ಟೈಲ್ ವೀವಿಂಗ್ ಫ್ಯಾಕ್ಟ್ರಿ. ಇಲ್ಲಿ ಬಂದು ಟ್ರೆಡಿಷ್ನಲ್ ಹ್ಯಾಂಡ್ಲೂಮ್ಸ್ ಅನ್ನು ನೋಡ್ಬೋದು. ಮತ್ತು ಇದರಲ್ಲಿ ಅವ್ರು ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಕಲರ್ಫುಲ್ ಫ್ಯಾಬ್ರಿಕ್ಸನ್ನೆಲ್ಲ ಯೂಸ್ ಮಾಡಿ ತುಂಬ ಐಟಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಸೆಟಪ್ಪೇ ತುಂಬ ಡಿಫ್ರೆಂಟ್ ಆಗಿತ್ತು. ಈ ಪ್ರಾಸೆಸ್ ಬಂದು ತುಂಬ ಸ್ಲೋ ಮತ್ತು ಡೀಟೇಲ್ಡ್. ಸೊ ಈಚ್ ಟೆಕ್ಸ್ಟೈಲ್ ಸ್ಪೆಷಲ್ ಅಂದರೆ ಸ್ಪೆಷಲ್. ಪ್ಲೇಸ್ ತುಂಬ ಯೂನಿಕ್ ಆಗಿತ್ತು. ಲೇಔಟ್ ಎಲ್ಲ ಡಿಫ್ರೆಂಟ್ ಇತ್ತು. ಒಂದು ಸ್ಪಾಟಲ್ಲಿ ರ್ಯಾಂಡಮ್ಲಿ ನೀರೆಲ್ಲ ಇತ್ತು. ಮತ್ತು ಇಲ್ಲಿ ಅವ್ರು ಪೀಸಸ್ ಅನ್ಸ ಸೆಲ್ ಮಾಡ್ತಾ ಇದ್ರು, ಎಂತೆಲ್ಲ ಕೈಯಲ್ಲಿ ಮಾಡಿದ್ರು. ಮತ್ತು ಓಪನ್ ಫಾರ್ ಆಲ್. ನಾವು ಹೀಗೆ ಹೋಗಿ ಎಲ್ಲ ನೋಡಿಕೊಂಡು ಬಂದೆವು. ನನಗಂತೂ ಲೇಔಟ್ ತುಂಬ ಇಷ್ಟ ಆಯಿತು. ಎಕ್ಸ್ಟ್ರೀಮ್ಲಿ ಯುನೀಕ್ ಅಂತ ಹೇಳ್ಬೋದು. ಒಂದು ಜಾಗದಿಂದ ಡೋರಿಂದ ಪಾಸ್ ಆಗಿ ಹೊರಗಡೆ ಬಂದು ಇಲ್ಲಿ ಏನೋ ಬೇರೆ ಟೈಪ್ ಸೆಟಪ್ ಎಲ್ಲ ಇತ್ತು. ಇಲ್ಲಿ ಅವರೆಲ್ಲ ಪ್ರಾಡಕ್ಟ್ಸ್ ಮಾರಲಿಕ್ಕೆ ಇಟ್ಟಿದ್ರು. ಶಾಲ್ಸ್, ಬ್ಯಾಗ್ಸ್ ಎಲ್ಲ ರೆಡಿಯಾಗಿ ಅವೈಲೇಬಲ್ ಇತ್ತು. ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಈ ಟ್ರೆಡಿಷ್ನಲ್ ಕ್ರಾಫ್ಟನ್ನು ಈ ಮಾಡರ್ನ್ ವರ್ಲ್ಡಲ್ಲಿ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ ಖುಷಿ ಆಯಿತು. ನೆಕ್ಸ್ಟ್ ಸ್ಟಾಪ್ ಬಂದು ಅಲ್ ಫತೆ ಗ್ರ್ಯಾಂಡ್ ಮಾಸ್ಕ್. ಇದು ಬಂದು ಬಹ್ರೇನ್ ಇದು ಮೋಸ್ಟ್ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಹೇಳ್ಬೋದು. ಲೊಕೇಟೆಡ್ ಇನ್ ಮನಾಮಾ. ಆ್ಯಂಡ್ ಇದು ಬಂದು ವಿಸಿಟರ್ಸಿಗೆ ಓಪನ್. ಯಾವ ಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದರೆ ಸಹ ನಮಗೆ ವಿಸಿಟ್ ಮಾಡ್ಬೋದು. ಪ್ರೇಯರ್ ನಡೀತಾ ಇತ್ತು. ಸೊ ನಾವು ವೇಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಹತ್ತಿರದಲ್ಲೇ ಒಂದು ಕಲ್ಚರ್ ಸೆಂಟರ್ ಇತ್ತು. ನಾವು ಬಂದು ಅದನ್ನು ವಿಸಿಟ್ ಮಾಡಿದ್ದೇವೆ. ಆ್ಯಂಡ್ ಬ್ಯೂಟಿಫುಲ್ ಇತ್ತು. ಒಳಗೆದು ಶ್ಯಾಂಡಲಿಯರ್ ಅಂತೂ ಬ್ರೆತ್ ಟೇಕಿಂಗ್ ಇತ್ತು. ಈ ಕಲ್ಚರಲ್ ಸೆಂಟರಲ್ಲಿ ಬಂದು ಲೈಬ್ರರಿ ಇತ್ತು. ಒಂದು ಸುಮಾರು ಬುಕ್ಸ್ ಇತ್ತು. ಸುಮಾರು ಅಂದರೆ ಸುಮಾರು. ಫುಲ್ ಇಸ್ಲಾಮಿಕ್ ಬುಕ್ಸ್ ಅವೈಲೇಬಲ್ ಇತ್ತು. ಮತ್ತು ಇಂಗ್ಲೀಷ್ ಬುಕ್ಸ್ ಇತ್ತು. ಬೇರೆ ಬೇರೆ ಭಾಷೆದು ಬುಕ್ಸ್ ಅವೈಲೇಬಲ್ ಇತ್ತು. ನನಗಂತೂ ಲೈಬ್ರರಿಗೆ ಹೋಗಿ ಖುಷಿ ಆಯಿತು. ಯಾವ ಯಾವ ನಮ್ಮನೆ ಬುಕ್ಸ್ ಉಂಟಾ ಖುಷಿಯಾಗಿ ಹೋಯ್ತು ನನಗೆ. ಮತ್ತು ಟೈಮ್ ಆಯ್ತಂತ ನಾವು ಪುನಃ ಮಾಸ್ಕಿಗೆ ಹೋದೆವು. ಈ ಮಾಸ್ಕಲ್ಲಿ ಒಂದೆಂತ ಅಂದರೆ ಡ್ರೆಸ್ ಕೋಡ್ ಉಂಟು. ವಿಮೆನ್ ಅವ್ರು ಅಬಾಯ ಹಾಕಬೇಕು. ಅಲ್ಲಿದು ಟ್ರೆಡಿಷ್ನಲ್ ಔಟ್ಫಿಟ್. ಮತ್ತು ಮೆನ್ನಿಗೆ ಶಾರ್ಟ್ಸ್ ಅಲೌಡ್ ಇಲ್ಲ. ನಾವು ಅದಕ್ಕೆ ಅಬಾಯ ಹಾಕಿದ್ದೇವೆ. ಒಳಗೆ ಹೋದರೆ ಬ್ಯೂಟಿ ಅಂತೂ ಓವರ್ವೆಲ್ಮಿಂಗ್. ತುಂಬ ಚೆಂದ ಮಾಡಿದ್ದಾರೆ ಈ ಮಾಸ್ಕನ್ನು. ಸ್ಪೇಷಿಯಸ್ ಮತ್ತು ದೊಡ್ಡದು. ಇಲ್ಲಿ ನಮಗೆ ಗೈಡೆಡ್ ಟೂರ್ ಇತ್ತು. ಸೊ ನಾವು ಎಲ್ಲ ಫೋಟೋ ಎಲ್ಲ ತೆಗಿಲಿಕ್ಕೆ ನಮ್ಗೆ ಟೈಮ್ ಕೊಟ್ಟಿದ್ರು. ನಾವು ಫೋಟೋ ಎಲ್ಲ ತೆಗೆದು. ಮತ್ತು ಇಲ್ಲಿದ್ದು ಡೋಮ್ ಎಲ್ಲ ಬ್ಯೂಟಿಫುಲ್ ಶ್ಯಾಂಡಲಿಯರ್. ಇಲ್ಲಿ ಬಂದು ಮಾರ್ಬಲ್ ಫ್ಲೋರ್ಸ್, ವುಡನ್ ಡೋರ್ಸ್ ಮತ್ತು ಅರಬಿಕ್ ಕ್ಯಾಲಿಗ್ರಾಫಿಯಲ್ಲಿ ಎಲ್ಲ ಬರೆದಿದ್ದಾರೆ ಸೈಡ್ಸಲ್ಲೆಲ್ಲ. ಡೀಟೇಲ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟನ್ನಿಂಗ್. ಇಲ್ಲಿದು ಗೈಡ್ಸ್ ಎಲ್ಲ ನಮಗೆ ಇದರ ಹಿಸ್ಟ್ರಿ, ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬ ಒಳ್ಳೆ ಇತ್ತು. ನಮಗೆ ಕಲೀಲಿಕ್ಕೆಲ್ಲ ಹೊಸ್ತಿತ್ತು. ಡಿಫ್ರೆಂಟ್ ರಿಲಿಜನ್ ಬಗ್ಗೆ ಗೊತ್ತಾಯಿತು ನಮಗೆ. ಅವರ ಪ್ರೇಯರ್ ಟೈಮ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ನಮಗೆ. ನಾವು ಎಲ್ಲ ಅದರ ಬ್ಯೂಟಿಯನ್ನೆಲ್ಲ ನೋಡಿಯೇ ಖುಷಿ ಆಯಿತು ನಮಗೆ. ಮಾಸ್ಕಿದು ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಇತ್ತು. ಅದರ ಹೆಸರಾಗಿವೆ. ಇದು ಮಾಸ್ಕ್ ಬಂದಿದ್ರ ಫೈಬರ್ ಗ್ಲಾಸ್ ಡೋಮಿಗೆ ತುಂಬ ಫೇಮಸ್ ಉಂಟು. ಶ್ಯಾಂಡಲಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಉಂಟು. ನನಗೆ ಶ್ಯಾಂಡಲಿಯರನ್ನೇ ನೋಡ್ತಾ ಇರಬೇಕಂತ ಅನಿಸ್ತಾ ಇತ್ತು. ಫುಲ್ ಆನ್ ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತಿದ್ರೆ ಆರ್ಕಿಟೆಕ್ಚರ್, ಸ್ಪಿರಿಚುವಾಲಿಟಿ, ಹಿಸ್ಟ್ರಿ, ಆರ್ಟ್, ಲಿಟ್ರೇಚರ್ ಎಲ್ಲ ಸಹ ಒಂದು ಮೆಜೆಸ್ಟಿಕ್ ಪ್ಲೇಸಲ್ಲಿದ್ದಾಗಿ ಮಾಸ್ಕಲ್ಲಿ. ನಮ್ಮ ಫೈನಲ್ ಸ್ಟಾಪ್ ಬಂದು ಥೈ ಮಾರ್ಕೆಟ್. ಇದು OSS ಮಾಲಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು. ಅಲ್ಲಿ ಟ್ರೆಡಿಷ್ನಲ್ ಬಾಕ್ಸಿಂಗ್ ಎಲ್ಲ ಆಗ್ತಾಯಿತ್ತು. ಮತ್ತು ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಥೈಲ್ಯಾಂಡಿಗೆ ಹೋದಾಗೆ ಅನಿಸ್ತು ಪುನಃ. ಇಲ್ಲಿ ಫ್ರೀಯಾಗಿ ಮಸಾಜ್ ಎಲ್ಲ ಸಹ ಕೊಡ್ತಾಯಿದ್ರು. ಸೊ ಫುಲ್ ರಿಲ್ಯಾಕ್ಸಿಂಗ್ ಮಸಾಜ್ ಸಹ ಸಿಕ್ಕಿತ್ತು. ಇಲ್ಲಿ ತಿನ್ನಲಿಕ್ಕೆ ಸುಮಾರು ಐಟಮ್ಸ್ ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು. ಫುಲ್ ಜನರಿದ್ರು. ಲೈವ್ಲಿ ಅಂದರೆ ಲೈವ್ಲಿ ಇತ್ತು ಜಾಗ. ಸ್ಮಾಲ್ ಸ್ಟಾಲ್ಸ್ ಎಲ್ಲ ಜ್ಯೂಸಿಂದ ಹಿಡಿದು ಪ್ರಾಡಕ್ಟ್ಸಿಂದ ಬ್ಯೂಟಿ ಪ್ರಾಡಕ್ಟ್ಸ ಮಾಡ್ತಾಯಿದ್ರು.
ಫುಡ್ ಎಲ್ಲ ಸಹ ಇತ್ತು ಒಂದು ಜಾಗದಲ್ಲಿ. ನಂಗಂತೂ ಪುನಃ ಥೈಲ್ಯಾಂಡಿಗೆ ಹೋದ ಹಾಗೆ ಅನಿಸ್ತು, ಎಲ್ಲ ಅಲ್ಲಿದು ಪ್ರಾಡಕ್ಟ್ಸ್ ತಿಂಡಿ ಎಲ್ಲ ನೋಡಿಕೊಂಡು. ಬಟ್ ಅಲ್ಲಿಗಿಂತ ಸ್ವಲ್ಪ ಜಾಸ್ತಿಯೇ ಹೇಳ್ಬೋದು ಇಲ್ಲಿದು ಪ್ರೈಸ್. ಬಟ್ ಖುಷಿ ಆಯಿತು ನೋಡಿ. ಸುಮಾರು ಇವೆಂಟ್ಸ್ ಎಲ್ಲ ಸಹ ಕಂಡಕ್ಟ್ ಮಾಡ್ತಾಯಿದ್ರು ಸೈಮಲ್ಟೇನಿಯಸ್ ಆಗಿ. ಟ್ರೆಡಿಷ್ನಲ್ ಔಟ್ಫಿಟ್ಸಲ್ಲಿ ಜನರಿದ್ರಲ್ಲಿ. ಮ್ಯಾಂಗೋ ಸ್ಟಿಕ್ಕಿ ರೈಸ್ ನೋಡಿದ್ದೇವೆ, ಬೋಬಾ ಟೀ ನೋಡಿದ್ದೇವೆ, ಲೋಕಲ್ ಐಟಮ್ಸ್ ಎಲ್ಲ ನೋಡಿದ್ದೇವೆ. ಬ್ಯಾರೇನಲ್ಲಿ ಥೈಲ್ಯಾಂಡ್ ಬಂದಾಗೆ ಅನಿಸ್ತಾ ಇತ್ತು ನಮಗೆ. ಇಡೀ ದಿನ ಕಲ್ಚರ್ ಹೆರಿಟೇಜ್ ಲರ್ನಿಂಗ್ ನಂತರ ಇದು ಪರ್ಫೆಕ್ಟ್ ವೇ ರಿಲ್ಯಾಕ್ಸ್, ಎಕ್ಸ್ಪ್ಲೋರ್ ಆ್ಯಂಡ್ ಎಂಜಾಯ್ ಮಾಡಲಿಕ್ಕೆ. ಇಲ್ಲಿ ಒಯಾಸಿಸ್ ಮಾಲ್ ಇದು ಪಾರ್ಕಿಂಗ್ ಲಾಟಲ್ಲಿ ಇವೆಂಟ್ ಕಂಡಕ್ಟ್ ಮಾಡಿದರು. ಇಲ್ಲಿ ಪ್ರತಿ ಟೈಮ್ ಏನಾದರೂ ಇವೆಂಟ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಬ್ಯಾರೇನ್ ಅಂದರೆ ಕಂಪ್ಲೀಟ್ಲಿ ಲೈವ್ಲಿ ಅಂತವೇ ಹೇಳ್ಬೋದು. ಇದು ವಿಡಿಯೋ ಅಲ್ಲಿ ಬ್ಯಾರೇನ್ ಇದು ಡೈವರ್ಸಿಟಿ ಮತ್ತು ಬ್ಯೂಟಿಯನ್ನು ನಾವು ನೋಡಿದ್ದೇವೆ. Thank you for watching. See you in the next video. Do like, share, subscribe and comment. Okay, bye.